ಸಿನಿಮಾ ರಿವ್ಯೂ ಅನ್ನು ಮೋಸದ ಜಾಲದ ಬಗ್ಗೆ ಇವತ್ ನಾವು ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ತೋಳ ಬಂತು ತೋಳ ಕತೆ. ಬಹುಶಃ ಇದು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಸೊ ಜಾಸ್ತಿ ಕುಯ್ಯಕ್ ಹೋಗಲ್ಲ, ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ. ಒಂದ್ ಊರಲ್ಲಿ ಒಬ್ಬ ಕುರಿ ಕಾಯೋ ಹುಡ್ಗ ಇದ್ನಂತೆ. ಅವನೊಂದ್ ದಿವಸ ತಮಾಷೆಗೋಸ್ಕರ ತೋಳ ಬಂತು ಅಂತ ಜೋರಾಗಿ ಕಿರ್ಚ್ಕೋತಾನೆ. ಅಲ್ಲೇ ಅಕ್ಕಪಕ್ಕದ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ದಂತಹ ರೈತರೆಲ್ಲ ಹುಡ್ಗ ಕೂಗ್ತಿರೋದು ನಿಜ ಅನ್ಕೊಂಡು ತಮ್ಮ ಹತ್ರ ಇರುವಂತಹ ಹಾರೆ, ಗುದ್ಲಿ, ಕತ್ತಿಗಳನ್ನೆಲ್ಲ ಹಿಡ್ಕೊಂಡು ಓಡ್ ಬರ್ತಾರೆ. ಆದ್ರೆ ಅಲ್ಲಿ ನೋಡಿದ್ರೆ ತೋಳನು ಇಲ್ಲ, ಏನು ಇಲ್ಲ. ಹುಡ್ಗ ತಮಾಷೆ ಮಾಡಿರೋದು ಅಂತ ಗೊತ್ತಾಗಿ ಎಲ್ರು ವಾಪಸ್ ಹೋಗ್ತಾರೆ. ಇದ್ ಮತ್ತೊಂದ್ಸಲ ರಿಪೀಟ್ ಆಗತ್ತೆ. ಹುಡ್ಗ ಮತ್ತೆ ಕೂಗ್ತಾನೆ, ಮತ್ತೆ ಜನ ಬರ್ತಾರೆ, ಆದ್ರೆ ಮತ್ತದೇ ಕತೆ. ಆದ್ರೆ 3ನೇ ಸಲಕ್ಕೆ ನಿಜವಾಗ್ಲೂ ತೋಳ ಬರುತ್ತೆ. ಆದ್ರೆ ಹುಡ್ಗ ಸಹಾಯ ಕೂಗ್ಕೊಂಡಾಗ ಮಾತ್ರ ಯಾರು ಬರಲ್ಲ. ಎಲ್ರು ಇವೊಂದ್ ಇದ್ದಿದ್ದೇ ಗೋಳು ಅಂತ ಸುಮ್ನಾಗ್ತಾರೆ. ಆದ್ರೆ ತೋಳ ಆ ಕುರಿಗಳನ್ನೆಲ್ಲ ಹೊತ್ಕೊಂಡು ಹೋಗುತ್ತೆ. ಈ ಕತೆನ ನಾನ್ ನಿಮ್ಗೆ ಯಾಕೆ ಹೇಳ್ದೆ ಅಂತ ಮುಂದಕ್ಕೆ ಗೊತ್ತಾಗತ್ತೆ. ಸೊ ನಾವಿವಾಗ ವಿಷಯಕ್ಕೆ ಬರೋಣ. ತುಂಬಾ ಸಲ ಏನಾಗುತ್ತೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ಸಿನಿಮಾಗೆ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ನೋಡ್ತೀವಿ, ಅದನ್ನ ನಂಬ್ಕೊಂಡು ಥಿಯೇಟರ್ಗೆ ಹೋಗ್ತೀವಿ. ಬಟ್ ಹೋಗ್ ನೋಡಿದ್ರೆ ಸಿನಿಮಾ ಡಬ್ಬಾ ತರ ಇರುತ್ತೆ. ಹಾಗಿದ್ರೆ ಅಷ್ಟು ಒಳ್ಳೆ ರಿವ್ಯೂ ಯಾಕೆ ಬಂತು ಆ ಸಿನಿಮಾಗೆ? ಯಾಕಂದ್ರೆ ಅದು ಪೇಯ್ಡ್ ರಿವ್ಯೂ ಆಗಿರುತ್ತೆ. ಈ ಮಧ್ಯ ದುಡ್ಡು ತಗೊಂಡು ಸಿನಿಮಾ ರಿವ್ಯೂ ಕೊಡೋರು ನಾಯಿ ಕೊಡೆಗಳ ತರ ಬೀದಿಗೊಬ್ಬೊಬ್ರು ಹುಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಿದ್ರೆ ಸಿನಿಮಾ ರಿವ್ಯೂ ಕೊಡೋದೇ ತಪ್ಪಾ? ಖಂಡಿತವಾಗ್ಲೂ ಅಲ್ಲ. ಇವತ್ತು ಟೈಮ್ ಇಸ್ ಮನಿ. ಒಂದ್ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಾದ್ರೇನೆ ಅದಕ್ಕೆ ನಾವು 3 ಗಂಟೆ ಟೈಮ್ ಕೊಡ್ಬೋದಾ ಬೇಡವಾ ಅಂತ ಡಿಸೈಡ್ ಮಾಡಕ್ ಆಗೋದು. ಸೊ ಸಿನಿಮಾ ರಿವ್ಯೂ ಕೊಡೋದು ತಪ್ಪಲ್ಲ, ಆದ್ರೆ ಪೇಯ್ಡ್ ರಿವ್ಯೂ ಕೊಡೋದು ತಪ್ಪು. ಸಿನಿಮಾಗ್ ಜನ ಬರ್ತಿಲ್ಲ, ಮುಗೀತು ಸಿನಿಮಾ ಇಂಡಸ್ಟ್ರಿ ಕತೆ ಅಂತೆಲ್ಲ ತುಂಬಾ ಜನ ಮಾತಾಡೋದನ್ನ ನೀವು ಕೇಳೇ ಇರ್ತೀರಾ. ಅದಕ್ಕೆ ಪೇಯ್ಡ್ ರಿವ್ಯೂಗಳು ಒಂಥರ ಕಾರಣನೇ. ಯಾಕಂದ್ರೆ ಇದೊಂಥರ ತೋಳ ಬಂತು ತೋಳ ಕತೆ ಆಗ್ಬಿಟ್ಟಿದೆ. ಕೆಟ್ಟ ಸಿನಿಮಾಗಳನ್ನ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟು ಒಂದಿನ ನಿಜವಾಗ್ಲೂ ಚೆನ್ನಾಗಿರೋ ಸಿನಿಮಾ ಬಂದ್ರೂ ಜನ ಥಿಯೇಟರ್ಗೆ ಹೋಗಿ ನೋಡದೇ ಇರೋ ತರ ಆಗಿದೆ. ಯಾಕಂದ್ರೆ ಆಡಿಯನ್ಸ್ ಪೇಷನ್ಸ್ಗೂ ಒಂದು ಲಿಮಿಟ್ ಇರುತ್ತಲ್ವಾ. ಗಂಡ ಹೆಂಡತಿ ಒಂದು ಮಗು, ಹಿಂಗೆ 3 ಜನ ಇರೋ ಒಂದು ಚಿಕ್ಕ ಫ್ಯಾಮಿಲಿ ಇವತ್ತು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು ಅಂದ್ರೆ ಪಾರ್ಕಿಂಗ್ ಚಾರ್ಜ್, ಥಿಯೇಟರ್ ಚಾರ್ಜ್, ಪಾಪ್ಕಾರ್ನ್, ಟ್ರಾವೆಲ್ ಚಾರ್ಜ್, ಹಿಂಗೆ ಏನಿಲ್ಲ ಅಂದ್ರೂ ಮಿನಿಮಮ್ 1000 ರೂಪಾಯಿ ಬೇಕಾಗತ್ತೆ. 1000 ರೂಪಾಯಿ ಅನ್ನೋದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸಣ್ಣ ಅಮೌಂಟ್ ಏನೂ ಅಲ್ಲ. ಯಾವ್ದೋ ಪೇಯ್ಡ್ ರಿವ್ಯೂ ನೋಡಿ ಸಿನಿಮಾ ಚೆನ್ನಾಗಿದೆ ಅನ್ಕೊಂಡು ಒಂದ್ಸಲ ಥಿಯೇಟರ್ಗೆ ಬರ್ಬೋದು, 2ನೇ ಸಲ ಥಿಯೇಟರ್ಗೆ ಬರ್ಬೋದು, ಆದ್ರೆ 3ನೇ ಸಲಕ್ಕೆ ಖಂಡಿತ ಯೋಚನೆ ಮಾಡ್ತಾರೆ. ಆಮೇಲೆ ಇವ್ರದ್ದು ಇದ್ದಿದ್ದೇ ಗೋಳು ಮೊಬೈಲ್ ಅಲ್ಲಿ ಬಂದಾಗ ನೋಡ್ಕೋತೀನಿ ಅನ್ಕೋತಾರೆ. ಅಷ್ಟಕ್ಕೂ ಸಿನಿಮಾ ರಿವ್ಯೂ ಅಂದ್ರೆ ಏನು? ಒಂದ್ ಸಿನಿಮಾ ನಿಮಗ್ ಪರ್ಸನಲಿ ಇಷ್ಟ ಆಯ್ತಾ ಇಲ್ವಾ ಅಂತ ಜನಕ್ಕೆ ಹೇಳೋದು ಅಷ್ಟೇನೆ. ಅದನ್ ಬಿಟ್ಟು ಆ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅಂತ ಡಿಸೈಡ್ ಮಾಡೋದಲ್ಲ. ಎಕ್ಸಾಂಪಲ್ಗೆ ನನಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಇಲ್ಲ ಅಂತ ಅನ್ಕೊಳ್ಳಿ. ನೀವು ಎಷ್ಟೇ ಚೆನ್ನಾಗಿ ಮಾಡ್ಕೊಟ್ರು ನಾನು ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀನಿ. ಹಂಗಂತ ಉಪ್ಪಿಟ್ಟೇ ಚೆನ್ನಾಗಿಲ್ಲ ಅಂತಲ್ಲ, ನನಗೆ ಇಷ್ಟ ಆಗಿಲ್ಲ ಅಷ್ಟೇ. ಯಾರಿಗ್ ಗೊತ್ತು, ಮೋಸ್ಟ್ಲಿ ನಿಮಗೆ ಇಷ್ಟ ಆದ್ರೂ ಆಗ್ಬೋದು, ಅಥವಾ ನನಗೆ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ ಅನ್ಕೊಳ್ಳಿ, ಹಂಗಂತ ಚೆನ್ನಾಗಿದೆ ಅಂತಾನೂ ಅಲ್ಲ. ಯಾಕಂದ್ರೆ ನಿಮ್ಗದ್ ಇಷ್ಟ ಆಗ್ದೇನೂ ಇರ್ಬೋದು. ಸೊ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ರಿವ್ಯೂ ಅನ್ನೋದು ಸಿನಿಮಾ ನೋಡ್ಕೊಂಡ್ ಬಂದಿರೋ ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯನೇ ಹೊರತು ಆ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅಂತ ಡಿಸೈಡ್ ಮಾಡೋ ಮಾನದಂಡ ಅಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಫಿಲಂ ಮೇಕರ್ಸ್ ಗಳು ರಿವ್ಯೂ ಮಾಡೋರಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸಿನಿಮಾ ಚೆನ್ನಾಗಿದ್ರು ಬೇಕು ಅಂತಾನೆ ಕೆಟ್ಟ ರಿವ್ಯೂ ಕೊಡೋರು ಇರ್ತಾರೆ, ಮತ್ತೆ ಕೆಟ್ಟ ಸಿನಿಮಾಗೆ ದುಡ್ಡಿಸ್ಕೊಂಡು ಸೂಪರ್ ಅಂತ ಹೇಳೋರು ಇರ್ತಾರೆ. ಹಂಗಾಗಿ ಇವತ್ತು ಆಡಿಯನ್ಸ್ ಯಾವ್ದ್ ಪೇಯ್ಡ್ ರಿವ್ಯೂ ಯಾವ್ದ್ ಜೆನ್ವಿನ್ ರಿವ್ಯೂ ಅಂತ ಕನ್ಫ್ಯೂಸ್ ಆಗ್ತಿದ್ದಾರೆ. ಸೊ ಅವ್ರಿಗೊಂದ್ ಕ್ಲಾರಿಟಿ ಬಂದು ಥಿಯೇಟರ್ಗೆ ಹೋಗೋದಾ ಬೇಡ ಅಂತ ಡಿಸೈಡ್ ಮಾಡೋ ಅಷ್ಟ್ರಲ್ಲೇ ಜನ ಇಲ್ದೆ ಸಿನಿಮಾನೇ ಥಿಯೇಟರ್ ಇಂದ ಆಚೆ ಹೋಗ್ಬಿಟ್ಟಿರುತ್ತೆ. ಹಂಗಿದ್ರೆ ಒಂದ್ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆಯಾ ಇಲ್ವಾ ಅಂತ ಡಿಸೈಡ್ ಮಾಡೋದು ಹೆಂಗೆ ಅಂದ್ರೆ ಅದ್ ಹೇಳೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಒಳ್ಳೆ ಸಿನಿಮಾ ಅಥವಾ ಕೆಟ್ಟ ಸಿನಿಮಾ ಅನ್ನೋದು ಅವ್ರವ್ರ ಟೇಸ್ಟ್ ತಕ್ಕಂಗೆ ಬದಲಾಗತ್ತೆ. ಆಗ್ಲೇ ಹೇಳ್ದಂಗೆ ನನಗಿಷ್ಟ ಆಗೋ ಸಿನಿಮಾ ನಿಮಗಿಷ್ಟ ಆಗದೆ ಇರ್ಬೋದು, ಅಥವಾ ನಿಮಗಿಷ್ಟ ಆಗೋ ಸಿನಿಮಾ ನನಗಿಷ್ಟ ಆಗದೆ ಇರ್ಬೋದು. ಸೊ ಅದನ್ನ ಡಿಸೈಡ್ ಮಾಡಕ್ ಆಗಲ್ಲ. ಬಟ್ ನಾನೊಂದಿಷ್ಟು ಟಿಪ್ಸ್ ಕೊಡ್ತೀನಿ. ಮೊದಲನೇದಾಗಿ, ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಅಲ್ಲಿ ಬರೋ ಯಾವುದೇ ರಿವ್ಯೂಗಳನ್ನ ನಂಬೇಡಿ. ಯಾಕಂದ್ರೆ ಚೆನ್ನಾಗಿ ರಿವ್ಯೂ ಕೊಡ್ಲಿ ಅಂತಾನೆ ಸೆಲೆಬ್ರಿಟಿ ಶೋಗಳನ್ನ ಅರೇಂಜ್ ಮಾಡಿರ್ತಾರೆ. ಸೊ ಅಲ್ಲಿಗೆ ಬರೋ ಎಲ್ಲಾ ಸೆಲೆಬ್ರಿಟಿಗಳು ಸಿನಿಮಾ ತಂಡಕ್ಕೆ ಬೇಕಾದವರೇ ಆಗಿರ್ತಾರೆ. ಸೊ ಆಬ್ವಿಯಸ್ಲಿ ಅಲ್ಲಿ ಬರೋರೆಲ್ಲ ಪಾಸಿಟಿವ್ ರಿವ್ಯೂನೇ ಕೊಡ್ತಾರೆ. ಸೊ ಅದನ್ನ ನಂಬಕ್ ಹೋಗ್ಬೇಡಿ. ಆಮೇಲೆ ಯಾವುದೇ ಸಿನಿಮಾದ ಮೊದಲನೇ ದಿನ ಮೊದಲನೇ ಶೋ ಮೈನ್ ಥಿಯೇಟರ್ ಅಲ್ಲಿ ಬರುವಂತ ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ಆಲ್ಮೋಸ್ಟ್ ಜೆನ್ವಿನ್ ಆಗಿರಲ್ಲ. ಯಾಕಂದ್ರೆ ಎಲ್ರು ಅಲ್ಲ ಅಂದ್ರೂ 90% ಸಿನಿಮಾಗಳಿಗೆ ಕ್ರೌಡ್ ಫಿಲ್ಲಿಂಗ್ ಮಾಡಿರ್ತಾರೆ. ಅಂದ್ರೆ ಒಂದ್ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಇವರೇ ಫ್ರೀ ಟಿಕೆಟ್ ಕೊಟ್ಟು ಜನ ತುಂಬಿಸಿ ಪಾಸಿಟಿವ್ ರಿವ್ಯೂ ಹೇಳೋ ತರ ಮಾಡ್ತಾರೆ. ಮೀಡಿಯಾದವ್ರಿಗೂ ದುಡ್ಡು ಸಿಕ್ಕಿರುತ್ತಲ್ವಾ, ಅದನ್ನೇ ಪ್ರಮೋಟ್ ಮಾಡ್ತಾರೆ. ಸೊ ಅದು ಜೆನ್ವಿನ್ ಅಂತ ಹೇಳಕ್ ಆಗಲ್ಲ. ಮತ್ತೆ ಸ್ಟಾರ್ ಹೀರೋಗಳ ಸಿನಿಮಾ ಅಂತೂ ಫಸ್ಟ್ ಶೋನ ಫ್ಯಾನ್ಸ್ ಗಳೇ ನೋಡೋದು. ಅವ್ರಿಗೆ ಆ ಸಿನಿಮಾ ಎಷ್ಟು ಕೆಟ್ಟದಾಗಿದ್ರು ಇಷ್ಟ ಆಗತ್ತೆ, ಅಥವಾ ಇಷ್ಟ ಆಗಿಲ್ಲ ಅಂದ್ರೂ ಫ್ಯಾನ್ಸ್ ಅಲ್ವಾ, ಹೊರಗಡೆ ಬಂದು ಒಳ್ಳೆ ರಿವ್ಯೂನೇ ಕೊಡ್ತಾರೆ. ಸೊ ಆ ರಿವ್ಯೂ ಕೂಡ ನಂಬಕ್ಕಾಗಲ್ಲ. ಹಂಗಂತ ಎಲ್ಲಾ ಸಲನು ಸೆಲೆಬ್ರಿಟಿ ಶೋ ಅಥವಾ ಪೇಯ್ಡ್ ಪ್ರೀಮಿಯರ್ ಮತ್ತೆ ಫಸ್ಟ್ ಡೇ ಫಸ್ಟ್ ಶೋ ರಿವ್ಯೂ ಜೆನ್ವಿನ್ ಅಲ್ಲ ಅಂತ ಹೇಳಕ್ಕೂ ಆಗಲ್ಲ. ಕೆಲವೊಂದ್ಸಲ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿರ್ಬೋದು, ಬಟ್ ಅದನ್ನ ನಿಮ್ಗೆ ಹೆಂಗ್ ಡಿಸೈಡ್ ಮಾಡಕ್ ಆಗತ್ತೆ ಅನ್ನೋದೇ ಪ್ರಶ್ನೆ ಅಷ್ಟೇ. ಜನರಲಿ ನಾನ್ ಹೆಂಗ್ ಡಿಸೈಡ್ ಮಾಡ್ತೀನಿ ಅಂದ್ರೆ,
ಹೊಸ ತರದ ಪ್ರಯತ್ನಗಳನ್ನ, ಹೊಸ ಹೊಸ ಕಥೆಗಳನ್ನ ತಂದ್ರೆ ಅದನ್ನ ಒಳ್ಳೆ ಸಿನಿಮಾ ಅಥವಾ ಒಳ್ಳೆ ಪ್ರಯತ್ನ ಅಂತ ಕನ್ಸಿಡರ್ ಮಾಡ್ತೀನಿ. ಆದ್ರೆ ಅದೇ ರೌಡಿಸಮ್, ಅದೇ ಲವ್ ಸ್ಟೋರಿ ಅಂತಹ ರಾಡ್ ಸಿನಿಮಾಗಳನ್ನ ತಂದ್ರೆ ಅದನ್ನ ಕೆಟ್ಟ ಸಿನಿಮಾ ಅಂತ ಕನ್ಸಿಡರ್ ಮಾಡ್ತೀನಿ. ಇದಕ್ಕೆ ನನಗೆ ಯಾವ ರಿವ್ಯೂನು ಬೇಕಾಗಿಲ್ಲ, ಟ್ರೇಲರ್ ಅಲ್ಲೇ ಒಂದು ಐಡಿಯಾ ಸಿಗುತ್ತೆ. ಒಂದೊಂದ್ಸಲ ಆಡಿಯನ್ಸ್ ಸಿನಿಮಾ ಕೆಟ್ಟದಾಗಿದೆ ಅಂದ್ರೂ ಸೋಷಿಯಲ್ ಮೀಡಿಯಾ ಪೇಜ್ಗಳು ಚೆನ್ನಾಗಿದೆ ಅಂತ ಹೇಳಿರುವಂತಹ ಪಾರ್ಟ್ ಮಾತ್ರನೇ ಇಟ್ಕೊಂಡು ಎಡಿಟ್ ಮಾಡಿ ಹಾಕ್ತಾರೆ. ಮತ್ತೆ ನೀವು ಪೇಪರ್ ಅಲ್ಲಿ, ಟಿವಿಲಿ ಸಿನಿಮಾ ಆಡಿಯೋ ರೈಟ್ಸ್ ಅಷ್ಟಕ್ಕೆ ಹೋಯ್ತು, ಫಸ್ಟ್ ಡೇ ಇಷ್ಟು ಕಲೆಕ್ಷನ್ ಆಯ್ತು, ಮೂವಿ ಸೂಪರ್ ಹಿಟ್ ಅಂತೆಲ್ಲ ಹೇಳೋದನ್ನ ನೋಡಿರ್ಬೋದು. ಆದ್ರೆ ಅದು ಕೂಡ ಪಾರ್ಟ್ ಆಫ್ ದಿ ಪ್ರಮೋಷನ್ ಅಷ್ಟೇನೆ. ಆದ್ರೆ ರಿಯಾಲಿಟಿಲಿ ಹೆಚ್ಚಿನ ಸಲ ಹಂಗೆಲ್ಲ ಆಗಿರಲ್ಲ. ಫಿಲಂ ಮೇಕರ್ಸ್ ದೃಷ್ಟಿಯಿಂದ ನೋಡೋದಾದ್ರೆ ಅವ್ರು ಹಿಂಗೆಲ್ಲ ಮಾಡೋದು ತಪ್ಪಲ್ಲ. ಯಾಕಂದ್ರೆ ಅವರ ಸಿನಿಮಾ ಮೇಲೆ ಕೋಟ್ಯಾಂತರ ರೂಪಾಯಿ ದುಡ್ಡು ಸುರಿದಿರ್ತಾರೆ, ಕಷ್ಟಪಟ್ಟಿರ್ತಾರೆ. ಅವ್ರಿಗದು ಬ್ರೆಡ್ ಅಂಡ್ ಬಟರ್. ಸೊ ಹೆಂಗಾದ್ರೂ ತಮ್ಮ ಸಿನಿಮಾನ ಗೆಲ್ಲಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ಇರುತ್ತೆ. ಅದಕ್ಕೆ ಏನೇನ್ ಸರ್ಕಸ್ ಮಾಡ್ಬೇಕೋ ಎಲ್ಲಾನು ಮಾಡ್ತಾರೆ. ಅದು ತಪ್ಪು ಅಂತ ಹೇಳಕ್ ಆಗಲ್ಲ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಅದು ಅವಾಗ್ಲೇ ಹೇಳ್ದಂಗೆ ತೋಳ ಬಂತು ತೋಳ ಕತೆ ಆದ್ರೆ ಕಷ್ಟ ಅಷ್ಟೇ. ಪರ್ಸನಲಿ ನಾನು ರಿವ್ಯೂಗಳನ್ನ ಅಷ್ಟೊಂದು ನಂಬಲ್ಲ. ಟ್ರೇಲರ್ ನೋಡ್ತೀನಿ, ಅದ್ ನನ್ಗೆ ಇಷ್ಟ ಆಯ್ತು ಅಂದ್ರೆ ಥಿಯೇಟರ್ಗೆ ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಬಟ್ ಎಲ್ಲಾ ಟ್ರೇಲರು ನನಗೆ ಇಷ್ಟ ಆಗಲ್ಲ. ಯಾಕಂದ್ರೆ ತುಂಬಾ ಫಿಲಂ ಮೇಕರ್ಸ್ ಗಳಿಗೆ ಟ್ರೇಲರ್ ಕಟ್ ಮಾಡಕ್ಕೆ ಬರಲ್ಲ. ಓಪನ್ ಮಾಡಿದ್ರೆ 4 ಜನ ವಿಲನ್ ಗಳು ಗಾಳಿಲಿ ಹರ್ಕೊಂಡ್ ಬೀಳೋದು, ಹೀರೋ ಎಂಟ್ರಿ, ಮಾಸ್ ಡೈಲಾಗ್, ಲವ್, ಬ್ರೇಕಪ್, ಡಿವೈಡ್ ಸಾಂಗ್, ಬರೀ ಇದನ್ನೇ ತೋರಿಸಿ ಟ್ರೇಲರ್ ಅಂದ್ರೆ ನಾನು ಆ ಸಿನಿಮಾ ನೋಡಲ್ಲ. ನನ್ ಪ್ರಕಾರ ಯಾವಾಗ್ಲೂ ಟ್ರೇಲರ್ ಅಲ್ಲೇ ಸಿನಿಮಾದಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಡ್ಬೇಕು. ಆದ್ರೆ ಹೆಂಗಾಗುತ್ತೆ ಅನ್ನೋ ಸಸ್ಪೆನ್ಸ್ ನ ಹಿಡ್ದಿಡ್ಕೋಬೇಕು. ಅವಾಗ್ಲೇನೆ ಅದ್ ಹೆಂಗಾಗುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿಯಿಂದ ನಾನು ಅಥವಾ ನಂತರದ ಆಡಿಯನ್ಸ್ ಥಿಯೇಟರ್ಗೆ ಹೋಗ್ತಾರೆ. ನಾನು ಹೀರೋಗಳ ಮುಖ ನೋಡ್ಕೊಂಡು ಯಾವತ್ತೂ ಸಿನಿಮಾಗೆ ಹೋಗಲ್ಲ. ಯಾಕಂದ್ರೆ ಹೀರೋಗಳು ಆ ಸಿನಿಮಾ ಕತೆ ಬರೆಯಲ್ಲ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ನಾನು ಡೈರೆಕ್ಟರ್ ಯಾರು, ಅವ್ರ ಹಿಂದೆ ಏನ್ ಮಾಡಿದ್ದಾರೆ ಅಂತ ನೋಡ್ತೀನಿ. ಹೊಸಬ್ರ ಸಿನಿಮಾದಾದ್ರೆ ಟ್ರೇಲರ್ ಇಂಪ್ರೆಸ್ ಮಾಡಿದ್ರೆ ಸಾಕು. ಬಟ್ ಹಳಬ್ರದಾದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರಲ್ವಾ, ಅವರು ಟ್ರೇಲರ್ ಅಲ್ಲೂ ಯಾಮಾರ್ಸೋದನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಟ್ರೇಲರ್ ಚೆನ್ನಾಗಿರುತ್ತೆ ಬಟ್ ಸಿನಿಮಾದಲ್ಲಿ ಏನು ಇರಲ್ಲ. ಸೊ ಅದಕ್ಕೇನೆ ಸ್ವಲ್ಪ ಅವ್ರ ಹಿಂದಿನ ಸಿನಿಮಾ ಯಾವ್ದು ಅಂತಾನು ನೋಡ್ಬೇಕಾಗತ್ತೆ. ಅಂದ್ರೆ ಅವ್ರ ಹಿಂದಿನ ಸಿನಿಮಾ ಕೆಟ್ಟದಾಗಿತ್ತು ಅಂದ್ರೆ ಇವಾಗಿನ ಸಿನಿಮಾನು ಕೆಟ್ಟದಾಗಿರುತ್ತೆ ಅಂತಲ್ಲ. ಅಟ್ಲೀಸ್ಟ್ ಅವ್ರ ಸೆನ್ಸಿಬಿಲಿಟಿ ಬಗ್ಗೆ ನಮ್ಗೊಂದು ಐಡಿಯಾ ಇರುತ್ತೆ ಅಂತ ಅಷ್ಟೇ. ಇವಾಗ ಲೂಸಿಯಾ ಪವನ್ ಕುಮಾರ್, ಹೇಮಂತ್ ರಾವ್, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಉಪೇಂದ್ರ ಸರ್ ಇವ್ರ ತರ ಡೈರೆಕ್ಟರ್ ಸಿನಿಮಾ ಅಂದ್ರೆ ನನಗೆ ಟ್ರೇಲರ್ ಕೂಡ ಬೇಕಾಗಿಲ್ಲ. ಬಿಕಾಸ್ ನನ್ಗೊಂದು ಮಿನಿಮಮ್ ಗ್ಯಾರಂಟಿ ಇರುತ್ತೆ. ಸೊ ಸಾಧ್ಯ ಆದ್ರೆ ನಾನು ಅವ್ರ ಸಿನಿಮಾನ ನೋಡಕ್ ಟ್ರೈ ಮಾಡ್ತೀನಿ. ಇದನ್ನ ನಿಮಗೆ ಯಾಕೆ ಹೇಳ್ತಿದೀನಿ ಅಂದ್ರೆ ನಿಮ್ಗೂ ಈ ತರ ಒಂದಷ್ಟು ಫೇವ್ರೆಟ್ ಡೈರೆಕ್ಟರ್ಸ್ ಇದ್ರೆ ನೀವು ರಿವ್ಯೂಗೋಸ್ಕರ ತುಂಬಾ ಕಾಯ್ಬೇಕಾಗಿಲ್ಲ. ಒಂದು ಸಣ್ಣ ರಿಸ್ಕ್ ತಗೊಂಡು ಸಿನಿಮಾನ ನೋಡ್ಬೋದು. ಒಂದ್ ಸಿನಿಮಾ ಚೆನ್ನಾಗಿರ್ಲಿ ಇಲ್ದೇ ಇರ್ಲಿ, ಸಿನಿಮಾ ನೋಡಿ ತಮಗೆ ಏನ್ ಅನಿಸ್ತೋ ಅದನ್ನೇ ಹೇಳುವಂತಹ ಜೆನ್ವಿನ್ ರಿವ್ಯೂವರ್ಸ್ ಗಳು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಎಲ್ರು ಅಂತ ಹೇಳಲ್ಲ, ಬಟ್ ಮ್ಯಾಕ್ಸಿಮಮ್ ರಿವ್ಯೂವರ್ಸ್ ಗಳು ದುಡ್ಡು ತಗೊಂಡೇ ರಿವ್ಯೂ ಮಾಡೋದು. ಸಿನಿಮಾದಲ್ಲಿ PROs ಅಂತ ಇರ್ತಾರೆ. ಅವರು ರಿಲೀಸ್ ಟೈಮ್ ಅಲ್ಲಿ ಒಂದಷ್ಟು ಟ್ರೋಲ್ ಪೇಜಸ್ ಮತ್ತೆ ಮೂವಿ ರಿವ್ಯೂ ಮಾಡೋರ್ನ ಕರ್ಕೊಂಡ್ ಬಂದು ಫಿಲಂ ಮೇಕರ್ಸ್ ಹತ್ರ ಡೀಲ್ ಮಾತಾಡ್ಕೋತಾರೆ. ಅವ್ರ ಹತ್ರ ಯಾವ್ಯಾವ ಪ್ಯಾಕೇಜಸ್ ಇದೆ, ಎಷ್ಟು ದುಡ್ಡು ಕೊಟ್ರೆ ಯಾವ ತರ ಪ್ರಮೋಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಇವ್ರಗಳ ರಿವ್ಯೂ ನೋಡ್ಕೊಂಡು ನಾವೇನಾದ್ರೂ ಸಿನಿಮಾಗ್ ಹೋದ್ರೆ ನಮ್ಮಷ್ಟು ದಡ್ರು ಯಾರು ಇರಲ್ಲ. ಹಂಗಂತ ಜೆನ್ವಿನ್ ರಿವ್ಯೂವರ್ಸೇ ಇಲ್ಲ ಅಂತಲ್ಲ, ಇದಾರೆ. ಬಟ್ ಅವ್ರು ನಿಮಗ್ ಸಿಗ್ಬೇಕಷ್ಟೇ. ಕೆಲವರಂತೂ ಟೆಕ್ನಿಕಲ್ ಆಗೆಲ್ಲ ರಿವ್ಯೂ ಕೊಡ್ತಾರೆ, ಆದ್ರೆ ಅವ್ರಿಗದ್ರ ಗಂಧ ಗಾಳಿನೂ ಗೊತ್ತಿರಲ್ಲ. ಎಕ್ಸಾಂಪಲ್ಗೆ ಹೀರೋ ಹೀರೋಯಿನ್ ಬ್ರೇಕಪ್ ಆಗಕ್ ಮುಂಚೆ ಸಮುದ್ರದ ಅಲೆ ಒಂದು ಬಂದು ಬಂಡೆಕಲ್ ಮೇಲೆ ಹೊಡೀತು ಅನ್ಕೊಳ್ಳಿ. ಈ ಮೂವಿ ರಿವ್ಯೂ ಮಾಡೋರು ಏನ್ ಹೇಳ್ತಾರೆ ಗೊತ್ತಾ? ನೋಡಿದ್ರ ಡೈರೆಕ್ಟರ್ ಆಲ್ರೆಡಿ ಇಲ್ಲಿ ಸಿಂಬಾಲಿಕ್ ಆಗಿ ಬ್ರೇಕಪ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಸಮುದ್ರದ ಅಲೆಗಳ ತರಾನೇ ಅವಳ ಮಾತು ಹೀರೋ ಹೃದಯಕ್ಕೆ ಅಪ್ಪಳಿಸ್ತಿದೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಆ ವಿಷಯ ಪಾಪ ಡೈರೆಕ್ಟರ್ಗೆ ಗೊತ್ತಿರಲ್ಲ. ಬೀಚ್ ಸೈಡ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಚೆನ್ನಾಗಿದೆ ಅಂತ ಒಂದು ಅಲೆಗಳ ಶಾಟ್ ತಗೊಂಡಿರ್ತಾರಷ್ಟೇ. ಅಥವಾ ಯಾರಿಗ್ ಗೊತ್ತು, ಎಲ್ಲೋ ಮಾಡ್ಬೇಕಾಗಿರೋ ಆ ಸೀನ್ ನ ಲೊಕೇಶನ್ ಪರ್ಮಿಷನ್ ಸಿಗದೆ ಅವರು ಸಮುದ್ರ ದಡದಲ್ಲಿ ಶೂಟ್ ಮಾಡಿರ್ಬೋದು. ಆದ್ರೆ ಮೂವಿ ರಿವ್ಯೂವರ್ಗಳು ಅದ್ರಲ್ಲೂ ಅರ್ಥ ಹುಡುಕಿ ತಾವು ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡ್ತೀವಿ ಅಂತೆಲ್ಲ ತೋರಿಸ್ಕೋತಾರೆ. ಕೆಲವರಂತೂ ಟ್ರೇಲರ್ ಕೂಡ ರಿವ್ಯೂ ಮಾಡಿ ಕನೆಕ್ಟಿಂಗ್ ಡಾಟ್ಸ್ ಅಂತ ಮೂವಿಗೆ ಸಂಬಂಧನೇ ಇಲ್ದಿರೋ ಏನೇನೋ ಕತೆ ಎಲ್ಲ ಹೇಳ್ಬಿಡ್ತಾರೆ. ಬೇಸಿಕಲಿ ಅವ್ರಿಗೆ ಏನು ಗೊತ್ತಿರಲ್ಲ, ಆದ್ರೂ ದೊಡ್ಡ ಎಕ್ಸ್ಪರ್ಟ್ ಗಳ ತರ ರಿವ್ಯೂ ಕೊಡ್ತಾರೆ. ಸಿನಿಮಾ ರಿವ್ಯೂ ಮಾಡೋರಲ್ಲಿ 2 ತರದವ್ರು ಇರ್ತಾರೆ. ಒಂದು ಕ್ರಿಟಿಕ್ಸ್, ಇನ್ನೊಂದು ರಿವ್ಯೂವರ್ಸ್. ಈ ಕ್ರಿಟಿಕ್ಸ್ ಅಂದ್ರೆ ಅವ್ರಿಗೆ ಸಿನಿಮಾದ 24 ಕ್ರಾಫ್ಟ್ ಬಗ್ಗೆನೂ ಬೇಸಿಕ್ ಐಡಿಯಾ ಇರುತ್ತೆ. ಒಂದ್ ಸಿನಿಮಾ ಹೆಂಗ್ ತಯಾರಾಗುತ್ತೆ, ಅದರ ಪ್ರಾಸೆಸ್ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅಂತವ್ರು ಒಂದ್ ಸಿನಿಮಾ ರಿಲೀಸ್ ಆದಾಗ ಅದು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ, ಏನ್ ಮಾಡ್ಬೋದಾಗಿತ್ತು ಏನ್ ಮಾಡ್ಬಾರ್ದಾಗಿತ್ತು ಅಂತೆಲ್ಲ ಹೇಳ್ತಾರೆ. ಆದ್ರೆ ಈ ರಿವ್ಯೂವರ್ಸ್ ಇರ್ತಾರಲ್ವಾ, ಅವರು ತಮ್ಮ ಅಭಿಪ್ರಾಯನ ನಿಮ್ಮ ಮೇಲೆ ಹೇರ್ತಾರಷ್ಟೇ. ಅಂದ್ರೆ ಅವ್ರಿಗಿಷ್ಟ ಆದ್ರಷ್ಟೇ ಅದು ಒಳ್ಳೆ ಸಿನಿಮಾ, ಇಲ್ಲ ಅಂದ್ರೆ ಅದು ಕೆಟ್ಟ ಸಿನಿಮಾ ಅನ್ನೋ ತರ. ಸೊ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಕ್ರಿಟಿಕ್ಸ್ ಹೇಳೋ ರಿವ್ಯೂಸ್ ನಿಮ್ಗೆ ವರ್ಕ್ ಆಗಲ್ಲ. ನೀವು ಕೊಟ್ಟು ದುಡ್ಡಿಗೆ ಮೋಸ ಇಲ್ದಂಗೆ ಎಂಟರ್ಟೈನ್ಮೆಂಟ್ ಸಿಕ್ಕರೆ ಸಾಕು ಅಂತ ಹೋಗೋರು. ಸೊ ನಿಮ್ಗೆ ಟೆಕ್ನಿಕಾಲಿಟೀಸ್ ಅಷ್ಟೊಂದು ಬೇಕಾಗಿಲ್ಲ. ಹಂಗಂತ ನಾರ್ಮಲ್ ರಿವ್ಯೂ ಕೊಡೋರ್ನೆಲ್ಲ ನಂಬಕ್ಕೂ ಆಗಲ್ಲ. ಸೊ ನಿಮಗೆ ಯಾರಾದ್ರೂ ನಿಮ್ಮ ಟೇಸ್ಟಿಗೆ ಮ್ಯಾಚ್ ಆಗೋ ತರದ ರಿವ್ಯೂವರ್ ಸಿಕ್ಕರೆ ಮಾತ್ರನೇ ಅವ್ರನ್ನ ಫಾಲೋ ಮಾಡಿ. ಅಂದ್ರೆ ಅವ್ರಿಗೆ ಇಷ್ಟ ಆಗೋ ಸಿನಿಮಾ ನಿಮ್ಗೂ ಇಷ್ಟ ಆದ್ರೆ, ಅವ್ರಿಗೆ ಇಷ್ಟ ಆಗದೆ ಇರೋ ಸಿನಿಮಾ ನಿಮ್ಗೂ ಇಷ್ಟ ಆಗದೆ ಇದ್ರೆ
ನೀವಂತವ್ರನ್ನ ಫಾಲೋ ಮಾಡಬಹುದು. ಇಲ್ಲ ಅಂದ್ರೆ ರಿವ್ಯೂ ನೋಡೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಇನ್ ಮುಂದೆ ಪೇಯ್ಡ್ ರಿವ್ಯೂ ಸ್ಕ್ಯಾಮ್ ಗಳಿಗೆ ಬಲಿಯಾಗಬೇಡಿ. ಜೆನ್ವಿನ್ ರಿವ್ಯೂವರ್ಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ರಿವ್ಯೂ ನೋಡಕ್ಕೆ ಹೋಗ್ಬೇಡಿ. ಜಸ್ಟ್ ಟ್ರೇಲರ್ ನೋಡಿ, ಪ್ರಾಮಿಸಿಂಗ್ ಅನ್ಸಿದ್ರೆ, ಇದ್ರಲ್ಲಿ ಏನೋ ಹೊಸ್ತನ ಇದೆ, ಮೂವಿ ನೋಡೋಣ ಅಂತ ಅನ್ಸಿದ್ರೆ ತುಂಬಾ ಯೋಚನೆ ಮಾಡಬೇಡಿ, ಹೋಗಿ ಸಿನಿಮಾ ನೋಡ್ಕೊಂಡ್ ಬನ್ನಿ.